ಹದೀಸ್ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಮುಸ್ಲಿಮನಾದ ವ್ಯಕ್ತಿಯ ಲೈಫ್ ಸ್ಟೈಲ್, ಅವನ ಬದುಕಿನ ರೀತಿ ರಿವಾಜುಗಳು ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹದೀಸ್ಗಳಲ್ಲಿ ಕಲಿಸಿದ ಕೆಲವೊಂದು ವಿಷಯಗಳತ್ತಾಗಿದೆ ನಾನು ಹೋಗ್ತಾ ಇರುವುದು. ಒಂದನೇದಾಗಿ, ಒಂದು ಮನುಷ್ಯನ ಜೀವನದ ಗುರಿ ಏನಾಗಿರಬೇಕು, ಅವನ ಗುರಿ ಏನಾಗಿದೆಯೋ, ಅವನ ನಿಯತೆ ಹೇಗಿರ್ತದೋ ಆ ರೀತಿಯಾಗಿದೆ ಪ್ರತಿಯೊಬ್ಬ ಜೀವನದ ಪ್ರತಿಯೊಂದು ಕೂಡ ಇರೋದು. ಇನ್ನಮಲ್ಲ ಅಮಾಲು ಬಿನ್ನಿಯಾತ್ಸ್, ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದ ಅತ್ಯಂತ ಸುಪ್ರಧಾನವಾದ ಒಂದು ಹದೀಸ್. ಪ್ರತಿಯೊಂದು ಕರ್ಮಗಳು ಕೂಡ ಅವನ ಸಂಕಲ್ಪದಂತಿರ್ತದೆ. ಅವನು ಯಾವ ನಿಯತ್ತಿನಿಂದ ಅವನು ಕೆಲಸ ಮಾಡಿದ್ದಾನೋ ಅದರ ರೀತಿಯಲ್ಲಿರ್ತದೆ ಅದರ ಪ್ರತಿಫಲಗಳು. ಜನರು ತೋರಲಿಕ್ಕೆ ಬೇಕಾಗಿ, ಜನರಿಗೆ ತೋರಿಸಲಿಕ್ಕೆ ಬೇಕಾಗಿ ಅವನು ಮಾಡಿದ್ದಾನೋ ಜನರು ಕಾಣ್ತಾರೆ, ಸೃಷ್ಟಿಕರ್ತನಿಂದ ಏನು ಕೂಡ ಸಿಗಲಿಕ್ಕಿಲ್ಲ. ಇನ್ನು ಬೇರೆ ಯಾರನ್ನಾದರೂ ಸಂತೃಪ್ತಿಪಡಿಸಲಿಕ್ಕೆ ಬೇಕಾಗಿ ಇವನು ಮಾಡಿದ್ದು, ಅವರು ಸಂತೃಪ್ತಿ ಪಡ್ತಾರೆ, ಇವನಿಗೆ ಅದರಿಂದ ಏನು ಲಾಭ ಸಿಗಲಿಕ್ಕಿಲ್ಲ. ಈ ರೀತಿಯಾಗಿದೆ ಪ್ರತಿಯೊಂದು ಕೂಡ. ಅಥವಾ ಇನ್ನೊಬ್ಬನಿಗೆ ನಾನು ಹೆಲ್ಪ್ ಮಾಡಬೇಕೆಂಬ ಅಥವಾ ಸೃಷ್ಟಿಕರ್ತನು ಇದನ್ನು ಕಂಡು ಸಂತೋಷ ಪಡಬೇಕು, ಅವನ ಸಂತೃಪ್ತಿಯನ್ನು ಸಂಪಾದನೆ ಮಾಡಲು ಬೇಕಾಗಿ ಎಂಬ ಉದ್ದೇಶದಿಂದಲೂ ನಾನು ಮಾಡಿದ್ದು, ಖಂಡಿತವಾಗಿಯೂ ಸೃಷ್ಟಿಕರ್ತನ ಸಂತೃಪ್ತಿ ಅದರಲ್ಲಿ ಲಭಿಸ್ತದೆ. ನಾವು ಮಾಡುವ ಆರಾಧನೆಗಳು, ಇಬಾದತ್ಗಳಾಗಿರಲಿ, ನಾವು ಮಾಡುವ ದಾನ ಧರ್ಮಗಳಾಗಿರಲಿ, ನಾವು ಮಾಡುವ ಯಾವುದೇ ಸತ್ಕರ್ಮಗಳಾಗಿರಲಿ, ಪ್ರತಿಯೊಂದರಲ್ಲೂ ಕೂಡ ಅದರ ಪ್ರತಿಫಲ ಲಭಿಸುವುದು ನಮ್ಮ ನಿಯತ್ತನ್ನು ನೋಡಿಕೊಂಡಾಗಿದೆ. ಇವತ್ತು ಸತ್ಕರ್ಮಗಳು ಮಾಡುವವರು ತುಂಬ ಜನ ಇದ್ದಾರೆ, ಆದರೆ ಮಾಡುವುದೆಲ್ಲವೂ ಕೂಡ ಜನರಿಗೆ ತೋರಿಸಲಿಕ್ಕೆ ಬೇಕಾಗಿ, ತೋರ್ಪಡಿಸುವಿಕೆಗೆ ಬೇಕಾಗಿದೆ. ಆರಾಧನೆಗಳಲ್ಲೂ ದಾನ ಧರ್ಮಗಳಲ್ಲೂ ಪ್ರತಿಯೊಂದರಲ್ಲೂ ಕೂಡ ತೋರಿಸುವಿಕೆ ಜಾಸ್ತಿಯಾಗಿ ಬಿಟ್ಟಿದೆ. ರಾಜಕಾರಣಿಗಳಲ್ಲಂತೂ ಅದು ಹೇಳೋದೇ ಬೇಡ, ಅದು ತೋರಿಸಲಿಕ್ಕೆ ಬೇಕಾಗಿ ಮಾಡುವ ರೀತಿಯಲ್ಲಾಗಿದೆ. ಪ್ರತಿಯೊಂದಕ್ಕೂ ಕೂಡ ನಾನು ಇವತ್ತೆಲ್ಲ ಕಡೆಗಳಲ್ಲಿ ಕಾಣ್ತಾ ಇದೆ. ನಾನು ಎಂಬುದನ್ನು ಬಿಡುವ ತನಕ ನಾವು ಉದ್ಧಾರ ಆಗಲಿಕ್ಕಿಲ್ಲ. ನಾನು ಎಂಬುದನ್ನು ಬಿಡಬೇಕು, ಅದು ನಾವಾಗಬೇಕು. ಅದು ಬಿಟ್ಟು ನಾನು ಎಂಬುದನ್ನು ಕಡಿಮೆ ಮಾಡಬೇಕು. ಇವತ್ತು ಒಂದು ಏನಾದರೂ ಕೊಟ್ಟು ಬಿಟ್ಟರೆ ಅದು ಇಡೀ ಪ್ರಪಂಚಕ್ಕೆ ತೋರಿಸುವ ರೀತಿಯಲ್ಲಾಗಿದೆ ಮನುಷ್ಯನ ಅವಸ್ಥೆಗಳು. ಅದು ಒಂದು ಫೋಟೋ ತೆಗೆದುಕೊಂಡು ಇಡೀ ಪೇಪರ್ನಲ್ಲೂ ಸೋಷಿಯಲ್ ಮೀಡಿಯಾದಲ್ಲೂ ಹರಿಬಿಡುವುದು. ಇನ್ನೊಂದು ಅದರ ಬಗ್ಗೆ ಕೊಟ್ಟದರ ಬಗ್ಗೆ ಇನ್ನೊಬ್ಬಂದು ಕೇಳುವಾಗ, ನಾನು ಅಲ್ಲಿಯೂ ಕೊಟ್ಟೆ, ನಾನು ಇಲ್ಲಿಯೂ ಕೊಟ್ಟೆ, ನಾನು ಆ ಕಡೆ ಕೊಟ್ಟಿದ್ದೇನೆ, ನಾನು ಈ ಕಡೆ ಕೊಟ್ಟಿದ್ದೇನೆ ಎಂದು ಒಂದು ಬಾರಿ ಕೊಟ್ಟದ್ದನ್ನು 100 ಬಾರಿ ಹೇಳುವ ಮನುಷ್ಯರಾಗಿ ಇವತ್ತಿನ ಮನುಷ್ಯರು ಮಾರ್ಪಡ್ತಾ ಇದ್ದಾರೆ. ಹಜ್ಜಿಗೆ ಹೋಗುವವರು ಕೂಡ ಅದೇ ರೀತಿ, ನಾನು 8ನೇ ಬಾರಿಗೆ 9ನೇ ಬಾರಿಗೆ ಹಜ್ ಹೋಗ್ತಾ ಇದ್ದೇನೆ ಎಂಬ ರೀತಿಯಲ್ಲಾಗಿದೆ. ಕೆಲವರು ಅವರ ನೋಟಿಸ್ನಲ್ಲೆಲ್ಲ ಅಲ್ ಹಾಜ್ ಅಂತ ಹೆಸರು ಬರದೇ ಇದ್ದರೆ ಕೋಪ ಮಾಡುವ ಜನರು ಕೂಡ ಇದ್ದಾರೆ. ಎಲ್ಲಿಗೆ ತಲುಪ್ತಾ ಇದೆ ಈ ಪ್ರಪಂಚ ನೋಡಬೇಕು ನಾವು. ಅವರ ಆರಾಧನೆಗಳು, ಅವರ ಸತ್ಕರ್ಮಗಳು, ಅವರ ಒಳಿತುಗಳು, ಅವರ ದಾನ ಧರ್ಮಗಳು ಇದೆಲ್ಲವೂ ಕೂಡ ಕೇವಲ ತೋರ್ಪಡಿಸುವಿಕೆಗೆ ಬೇಕಾಗಿ ಮಾತ್ರ, ಇದೆಲ್ಲ ಪ್ರದರ್ಶನಕ್ಕೆ ಬೇಕಾಗಿ ಮಾತ್ರ ಮಾರ್ಪಟ್ಟಿದೆ. ಇವತ್ತು ಆರಾಧನೆಗಳು ಪ್ರದರ್ಶನಕ್ಕಿಟ್ಟಿದ್ದಾರೆ, ದಾನ ಧರ್ಮಗಳನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ, ಒಳಿತುಗಳನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ, ಎಲ್ಲ ರೀತಿಯ ಸತ್ಕರ್ಮಗಳನ್ನು ಇವತ್ತು ಪ್ರದರ್ಶನಕ್ಕಿಟ್ಟಿದ್ದಾರೆ. ಅದೆಲ್ಲವೂ ಕೂಡ ಇವತ್ತು ಜಾಹೀರಾತು ವಸ್ತುಗಳಾಗಿ ಮಾರ್ಪಟ್ಟ ಒಂದು ದುನಿಯಾದಲ್ಲಿದ್ದೇವೆ. ಯಾರಿಗಾದರೂ ಕೊಟ್ಟರೆ ಒಂದು ಬಾರಿ ಕೊಟ್ಟದ್ದನ್ನು 100 ಬಾರಿ ಹೇಳುವಂತಹ ಪರಿಪಾಠಗಳು. ಒಂದು ಇಬಾದತ್ ಸತ್ಕರ್ಮವನ್ನು ಮಾಡಿದರೆ ಇಡೀ ಜಗತ್ತಿಗೆ ಜಾಹೀರಾತು ಕೊಡುವಂತಹ ಒಂದು ಅವಸ್ಥೆಗಳು. ಯಾವುದಾದ್ರೂ ಒಂದು ಹೆಲ್ಪ್ ಮಾಡಿಬಿಟ್ರೆ ಆ ಹೆಲ್ಪ್ ನನಗೂ ಅವನಿಗೆ ಗೊತ್ತಿದ್ದರೆ ಸಾಕು ಎಂಬುದಕ್ಕೆ ಬದಲಾಗಿ ನಾನು ಈ ರೀತಿಯ ಹೆಲ್ಪ್ ಮಾಡಿದೆ ಅಂತ ಹೇಳಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವಂತಹ ಪ್ರಸಂಗಗಳು ನಡೀತಾ ಇದೆ. ಸಂಘಟನೆಗಳು, ಸಂಸ್ಥೆಗಳು, ಕೆಲವೊಮ್ಮೆ ಟ್ರಸ್ಟ್ಗಳು ಆ ವತಿಯಿಂದಲ್ಲ ಕೆಲವೊಮ್ಮೆ ಒಳಿತುಗಳನ್ನು ಮಾಡಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವುದಿದೆ.
ಅದು ನಾನು ತಪ್ಪು ಎಂದು ಹೇಳುತ್ತಿಲ್ಲ. ಕಾರಣ ಕೆಲವೊಮ್ಮೆ ಅವರಿಗೆ ಇನ್ನಷ್ಟು ಚಾರಿಟಿಗಳನ್ನು ಮಾಡಲು ಬೇಕಾಗಿ, ಧನ ಸಹಾಯಕ್ಕೆ ಬೇಕಾಗಿ ಅವರು ಆ ರೀತಿ ಕೆಲವೊಮ್ಮೆ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲೂ ಕೂಡ ನಮ್ಮಿಂದ ದಾನವನ್ನು ಪಡೆದಿರುವ ವ್ಯಕ್ತಿಗಳ ಚಿತ್ರಗಳು, ಮುಖಗಳು ಅದನ್ನೆಲ್ಲ ಗೌಪ್ಯವಾಗಿಡುವುದಾಗಿದೆ ಒಳ್ಳೆಯದು. ಅದು ಯಾವತ್ತೂ ಕೂಡ ಇನ್ನೊಬ್ಬ ಅವರಿಗೆ ಇಷ್ಟ ಇರಬೇಕಂತಿಲ್ಲ. ನಮ್ಮಿಂದ ದಾನ ಪಡೆದವನಿಗೆ ದಾನ ಪಡೆದಿದ್ದಾನೆಂತ ಹೇಳಿ ಜಾಹೀರಾತುಗೊಳಿಸುವುದು, ಅವನ ಮುಖವನ್ನು ಎಲ್ಲ ಕಡೆಗೆ ತೋರಿಸುವುದು ಅವನಿಗೆ ಇಷ್ಟ ಇರಬೇಕೆಂದಿಲ್ಲ. ಆದ್ದರಿಂದ ಅವರ ಮುಖ, ಅವರ ಹಿಸ್ಟ್ರಿಯನ್ನು ಗೌಪ್ಯವಾಗಿರಿಸಿಕೊಂಡು ನಮಗೆ ಕೆಲವೊಮ್ಮೆ ಚಾರಿಟಿಗೆ ಇನ್ನಷ್ಟು ಧನ ಸಹಾಯಗಳು ಬರಲಿಕ್ಕೆ ಬೇಕಾಗಿ ಟ್ರಸ್ಟ್ಗಳು, ಚಾರಿಟಿಗಳು, ಸಂಸ್ಥೆಗಳು, ಸಂಘಟನೆಗಳು ಆ ರೀತಿ ಕೆಲವೊಮ್ಮೆ ಮಾಡಬಹುದು. ಅದು ತಪ್ಪು ಎಂದು ಎಲ್ಲ ಸಂದರ್ಭದಲ್ಲಿ ನಮಗೆ ಹೇಳಲಿಕ್ಕಾಗೋದಿಲ್ಲ. ನಾವು ವೈಯಕ್ತಿಕವಾಗಿ ಮಾಡಿದ್ದು ಅದು ನನ್ನನ್ನು ಹೊಗಳಲಿಕ್ಕೆ ಬೇಕಾಗಿ, ನನಗೆ ಪ್ರಶಸ್ತಿ ಸಿಗಲಿಕ್ಕೆ ಬೇಕಾಗಿ, ನನಗೆ ಎಲ್ಲ ಕಡೆ ವೇದಿಕೆಯಲ್ಲಿ ಶಾಲು ಹೊದಿಕೆ ಸನ್ಮಾನ ಮಾಡಲಿಕ್ಕೆ ಬೇಕಾಗಿ, ನನಗೆ ಮೆಮೆಂಟೊ ಕೊಡಲಿಕ್ಕೆ ಬೇಕಾಗಿ ನಾನು ಮಾಡಿದ ಒಳಿತುಗಳನ್ನು ಜಗತ್ತಿನ ಮುಂದೆ ಜಾಹೀರಾತು ಮಾಡುವಂತಹ, ಪ್ರದರ್ಶನಕ್ಕಿಡುವಂತಹ ಪರಿಪಾಠ ಖಂಡಿತವಾಗಿಯೂ ಕೀಳ್ಮಟ್ಟದ್ದಾಗಿದೆ. ಅದಷ್ಟೊಂದು ಒಳ್ಳೆಯದಲ್ಲ. ಅದಾಗಿದೆ ನಾನು ಹೇಳ್ತಿರೋದು. ಅಲ್ಲಿ ನಮ್ಮ ನಿಯತ್, ಅಲ್ಲಿ ನಮ್ಮ ಸಂಕಲ್ಪ ಸ್ಪಷ್ಟವಾಗಿರಬೇಕು. ಅಲ್ಲಿ ನಮ್ಮ ಗುರಿ ಕ್ಲಿಯರ್ ಆಗಿರಬೇಕು. ಇನ್ನೊಬ್ಬರಿಗೆ ಒಳಿತಾಗಲಿ, ನನಗೆ ಅದರಲ್ಲಿ ದೊಡ್ಡ ಪವರ್ ಸಿಗಬೇಕೆಂಬುದು, ಅದು ಇಡೀ ಜಗತ್ತಿಗೆ ಗೊತ್ತಾಗಿರಬೇಕೆಂಬುದು ಬೇಡ, ಅದಗತ್ಯವಿಲ್ಲ. ಇದು ಪ್ರತಿಯೊಬ್ಬನ ಮನಸ್ಸಲ್ಲಿರಬೇಕು. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ವಿಷಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿನ್ನ ಬಲಗೈ ಕೊಟ್ಟರೆ ಎಡಗೈಗೆ ಗೊತ್ತಾಗಬಾರದು. ಎಷ್ಟೊಂದು ಮಾರ್ಮಿಕವಾದ, ಎಷ್ಟೊಂದು ಸುಂದರವಾದ ಪ್ರಯೋಗವದು. ಇನ್ನು ಬಲಗೈಯಲ್ಲಿ ಕೊಟ್ಟದ್ದನ್ನು ಎಡಗೈ ಕೂಡ ತಿಳಿಯಬಾರದು. ಈ ಪ್ರವಾದಿ ಮುಹಮ್ಮದ್ ಪೈಗಂಬರ್ರವರ ಹದೀಸನ್ನು ಕೇಳಿ ಕೆಲವರೆಲ್ಲ ರಾತ್ರೋರಾತ್ರಿ ಬಡವರ ಮನೆಗೆ ಹೋಗಿ ಕಿಟ್ಟುಗಳನ್ನು, ಅವರಿಗೆ ಬೇಕಾದ ಅಕ್ಕಿ, ಅನ್ನ, ಬೇಕಾದ ವ್ಯವಸ್ಥೆಗಳನ್ನು ರಾತ್ರೋರಾತ್ರಿ ಮನೆಯ ಬಾಗಿಲಿನ ಪಕ್ಕದಲ್ಲಿಟ್ಟು ಬಂದರು. ಇದನ್ನು ಸ್ವೀಕರಿಸಿದವನಿಗೆ ಕೂಡ ಗೊತ್ತಿಲ್ಲ ಕೊಟ್ಟದ್ದು ಯಾರು ಅಂತ ಹೇಳಿ. ಇವನಿಗೆಲ್ಲದೆ, ಇವನಿಗೂ ಮತ್ತು ಸೃಷ್ಟಿಕರ್ತನಾದ ಅಲ್ಲಾಹನಿಗೆಲ್ಲದೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಇದಾಗಿದೆ ನಿಜವಾದ ನಿಷ್ಕಳಂಕ ಮನುಷ್ಯನ, ಒಳ್ಳೆ ಗುರಿ ಇರುವ ಮನುಷ್ಯನ ಲಕ್ಷಣ. ಒಬ್ಬನನ್ನು ದೊಡ್ಡದು ಮಾಡುವುದು, ದೊಡ್ಡ ಸ್ಥಾನಕ್ಕೆ ತಲುಪಿಸುವುದು ಅದು ಸೃಷ್ಟಿಕರ್ತನಾಗಿದ್ದಾನೆ. ನನಗೆ ನನ್ನನ್ನು ದೊಡ್ಡದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನು ಕೆಲವೊಮ್ಮೆ ನಗೆಪಾಟಲ್ಲಿ ಗೀಡಾಗಲಿಕ್ಕೆ ಚಾನ್ಸಸ್ ಇದೆ. ನಾನು ಮಾಡುವುದು ಇನ್ನೊಬ್ಬರ ಒಳಿತಿಗೆ ಬೇಕಾಗಿ, ಇನ್ನೊಬ್ಬರಿಗೆ ಖುಷಿ ಪಡಲಿಕ್ಕೆ ಬೇಕಾಗಿ ಆಗಬೇಕೆ ಹೊರತು, ಅದರಿಂದ ನಾನು ಖುಷಿ ಪಡಲಿಕ್ಕೆ ಬೇಕಾಗಿ, ನನ್ನನ್ನು ಜನರು ಖುಷಿಪಡಿಸಲಿಕ್ಕೆ ಬೇಕಾಗಿ, ನಾನು ಇನ್ನೊಬ್ಬರ ಮುಂದೆ ದೊಡ್ಡವನಾಗಲಿಕ್ಕೆ ಬೇಕಾಗಿ, ನನಗೆ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಸನ್ಮಾನ ಲಭಿಸಲಿಕ್ಕೆ ಬೇಕಾಗಿ, ಶಾಲು ಓದಿಸಲಿಕ್ಕೆ ಬೇಕಾಗಿ, ಮೆಮೆಂಟೋಗಳನ್ನು ಸಿಗಲಿಕ್ಕೆ ಬೇಕಾಗಿ ಆಗಿರಬಾರದು. ಅದು ಯಾವತ್ತೂ ಕೂಡ ನಾವು ಚಿಂತಿಸಬೇಕಾದ ವಿಷಯ. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ವಿಷಯದಲ್ಲಿ ತುಂಬ ಗಂಭೀರವಾಗಿ ಹಲವು ಕಡೆ ಹೇಳಿದ್ದು ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಯಾವೊಂದು ವಿಷಯದಲ್ಲೂ ಕೂಡ ನಮ್ಮ ನಿಯತ್, ನಮ್ಮ ಸಂಕಲ್ಪ, ನಮ್ಮ ಗುರಿ ಅದು ಸ್ಪಷ್ಟವಾಗಿರಬೇಕು. ನಮ್ಮ ಲೈಫ್ನಲ್ಲಿ ಒಂದು ಗುರಿ ಇದೆ. ಅದು ಕುರ್ಆನ್ ಹೇಳಿದೆ, ನಿಮ್ಮನ್ನು ಯಾಕೆ ಸೃಷ್ಟಿ ಮಾಡಿರುವುದು, ಅಮಾ ಖಲಕತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಅಬುದೂನ್. ಜಿನ್ ಮತ್ತು ಮನುಷ್ಯ ವರ್ಗವನ್ನು ನಾನು ಸೃಷ್ಟಿ ಮಾಡಿರುವುದು ನನಗೆ ಆರಾಧನೆ ಮಾಡಲಿಕ್ಕೆ ಬೇಕಾಗಿ, ಇಬಾದತ್ತಿಗೆ ಬೇಕಾಗಿ. ಇವತ್ತು ಮನುಷ್ಯ ಎಲ್ಲ ಕೂಡ ಮಾಡ್ತಾನೆ, ಆದರೆ ಇಬಾದತ್ ತುಂಬ ಕಡಿಮೆ ಇದೆ. ಆರಾಧನೆಗಳಿಂದ ಹಿಂದೆ ಸರಿಯುತ್ತಾನೆ. ನಮಾಜ್ ಮಾಡಬೇಕಾದ ಸಮಯದಲ್ಲಿ ಮಾಡುವುದಿಲ್ಲ. ನಮಾಜ್ ಮೂಲಕ ಕೇವಲ ಸೃಷ್ಟಿಕರ್ತನ ಸಾಮೀಪ್ಯ ಮಾತ್ರವಲ್ಲ, ಮನಸ್ಸಿಗೆ ದೊಡ್ಡ ನೆಮ್ಮದಿ ಅಲ್ವಾ, ಹಲವು ಏಕಾಗ್ರತೆಗಳು ಲಭಿಸ್ತದೆ. ಇವತ್ತು ಬದುಕು ಜಂಜಾಟ ತುಂಬಿದ ಬದುಕು, ಬ್ಯುಸಿಯಿಂದ ಕೂಡಿದ ಬದುಕು, ಹಲವು ಒತ್ತಡಗಳಿಂದ, ಸಂಕಷ್ಟಗಳಿಂದ ಕೂಡಿದ ಬದುಕು. ಇದರ ಮಧ್ಯೆ ಮನುಷ್ಯ ಬದುಕುವಾಗ ಅವನಿಗೆ ಈ ದಿನದಲ್ಲಿರುವ 5 ಹೊತ್ತಿನ ನಮಾಜ್ ಅದು ಮನಸ್ಸಿಗೆ ಕೊಡುವ ನೆಮ್ಮದಿ ಅಷ್ಟಿಷ್ಟೇನೂ ಅಲ್ಲ. ಸುಪ್ರಭಾತದಲ್ಲಿರುವ ನಮಾಜ್ ಅದಕ್ಕಿರುವ ಶ್ರೇಷ್ಠತೆಗಳು ಬಹಳಷ್ಟು ದೊಡ್ಡ ಶ್ರೇಷ್ಠತೆಯಾಗಿದೆ. ಆರೋಗ್ಯಕ್ಕೂ ಕೂಡ ವ್ಯಾಯಾಮ, ಮನಸ್ಸಿಗೂ ಕೂಡ ವ್ಯಾಯಾಮ. ಸುಬಹಿನ್ ಅಜಾನಿಗಿಂತ ಮುಂಚೆ ಇರುವ ತಹಜ್ಜುದ್ ನಮಾಜಿನ ಬಗ್ಗೆ ಬಹಳಷ್ಟು ಹದೀಸುಗಳಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ.
4 ಗಂಟೆ 4:15 ಗಂಟೆಗೆ ಇಡೀ ಜಗತ್ತು ಮಲಗಿರುವಾಗ ಆ ಸುಪ್ರಭಾತದ ಶುಭ ಮುಂಜಾನೆಯ ಸಂದರ್ಭದಲ್ಲಿ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಸುಜೂದು ಮಾಡುವ ಅವನ ಸಾಷ್ಟಾಂಗವನ್ನು ಸಲ್ಲಿಸುವಂತಹ ಅದ್ಭುತವಾದ ಪ್ರಾರ್ಥನೆ, ಅದು ಪ್ರತಿಯೊಂದು ಮನುಷ್ಯನಿಗೆ, ಮುಸಲ್ಮಾನನಿಗೆ ಕೂಡ ಕಡ್ಡಾಯ. ಮುಸ್ಲಿಮ್ ಆಗಿದ್ದರೆ ಅದು ಮಾಡಿರಬೇಕು. ಅದು ಅವನ ಗುರಿಗಳಲ್ಲಿ ಒಂದಾಗಿದೆ. ಈ ರೀತಿ ನಮ್ಮ ಬದುಕಿಗೆ ಒಂದು ಗುರಿ ಬೇಕು. ಆ ಗುರಿಗಳಿಟ್ಟುಕೊಂಡು ಬದುಕುವಾಗ ನಮಗೆ ಹಲವಾರು ಒಳಿತುಗಳನ್ನು ಮಾಡಲಿಕ್ಕೆ ಸಾಧ್ಯವಿದೆ, ಒಳ್ಳೆತನಗಳು ಮಾಡಲಿಕ್ಕೆ ಸಾಧ್ಯವಿದೆ. ಗುರಿ ಇಲ್ಲದ ಬದುಕಾಗಿಬಿಟ್ರೆ, ಗುರಿ ಇಲ್ಲದ ರೀತಿಯಲ್ಲಿ ನಾವು ಬದುಕಿದರೆ ಖಂಡಿತವಾಗಿಯೂ ಆ ಬದುಕು ಅದು ನಷ್ಟವಾಗಿ ಬಿಡುತ್ತದೆ, ಅದು ನಷ್ಟವಿರುವ ಬದುಕಾಗಿ ಬಿಡುತ್ತದೆ. ನಾವು ಬದುಕಿ ಮರಣ ಹೊಂದುವ ದಿನ ಊರಿನ ಪ್ರತಿಯೊಬ್ಬರು ಕೂಡ ಹೇಳಬೇಕು, ಒಳ್ಳೆ ಮನುಷ್ಯ, ಎಲ್ಲರಿಗೂ ಬೇಕಾಗಿದ್ದವ, ಆಪದ್ಬಾಂಧವನಾಗಿದ್ದ, ಅವನಿಂದ ಊರಿಗೆ ಒಳಿತಾಗ್ತಾ ಇತ್ತು, ಊರಲ್ಲಿ ಏನಿದ್ದರೂ ಕೂಡ ಅವನು ಬರ್ತಾ ಇದ್ದ, ಯಾವ ಒಳ್ಳೆಯ ಕೆಟ್ಟ ಕೆಲಸಕ್ಕೂ ಅವನಿದ್ದ. ಕೆಟ್ಟ ಕೆಲಸ ಅಂತ ಹೇಳಿದರೆ ಒಳಿತು ಕೆಡುಕುಗಳಲ್ಲಿ ಅವನಿದ್ದ. ಮರಣ ಹೊಂದುವಂತಹ ಅಥವಾ ಇನ್ನಿತರ ದುರಂತಗಳೊಂದು ಊರಲ್ಲಿ ಸಂಭವಿಸಿದರೆ ಅವನಲ್ಲಿ ಆಪದ್ಬಾಂಧವನಾಗಿದ್ದ. ನಾನು ಕೆಟ್ಟ ಕೆಲಸ ಎಂಬುದರ ಉದ್ದೇಶ ಅದಾಗಿದೆ. ಅದು ಬಿಟ್ಟು ಇವತ್ತಿನಂಥ ಡ್ರಗ್ಸ್ಗಳು, ಮಾಫಿಯಾಗಳು, ಗಲಾಟೆಗಳು, ದೊಂಬಿಗಳು, ಕೋಮುಗಲಭೆಗಳು ಇದಕ್ಕೆಲ್ಲ ಇಳಿಯುತ್ತಿದ್ದ ಅಂದಲ್ಲ. ಅದಕ್ಕೆ ಇಳಿಯುವವ ಅವನು ನಿಜವಾಗಿ ಮನುಷ್ಯತ್ವ ಇರುವವನೇ ಅಲ್ಲ. ಮನುಷ್ಯತ್ವ ಇರುವ ಒಬ್ಬ ನಿಜವಾದ ಮನುಷ್ಯನಿಗೆ ಇಂತಹ ಕೆಟ್ಟ ಚಟಗಳಿಗೆ ಇಳಿಯಲಿಕ್ಕೆ ಯಾವತ್ತೂ ಮನಸ್ಸು ಬರಲಿಕ್ಕಿಲ್ಲ. ಆ ದಿನ ನಾವು ಮರಣ ಹೊಂದುವ ದಿನ ಎಲ್ಲರೂ ಕೂಡ ಹೇಳಬೇಕು, ಒಂದು ಬಡ ಹೆಣ್ಣಿನ ಮದುವೆಯಾಗುವಾಗ, ಊರಿನಲ್ಲೊಂದು ಕಾರ್ಯಕ್ರಮವಾಗುವಾಗ, ಒಂದು ಸೌಹಾರ್ದತೆಯ ಕಾರ್ಯಕ್ರಮವನ್ನು ಇಟ್ಟಾಗ ಊರಿನ ಬಡವರಿಗೆಲ್ಲ ಕಿಟ್ಟು ಕೊಡುವಂತಹ, ಅವರಿಗೆ ಅನ್ನದಾನ ಮಾಡುವಂತಹ, ಅವರಿಗೆ ಊಟ ಕೊಡುವಂತಹ ವಿಚಾರಗಳೆಲ್ಲ ಬಂದಾಗ ಈ ಮನುಷ್ಯ ಮುಂಚೂಣಿಯಲ್ಲಿದ್ದ. ಒಂದು ಬಡ ಕುಟುಂಬಕ್ಕೆ ಮನೆ ನಿರ್ಮಾಣ ಮಾಡಿಕೊಡುವುದು, ಆ ಸಂದರ್ಭಗಳಲ್ಲಿ ಇವನು ಮುಂಚೂಣಿಯಲ್ಲಿದ್ದ. ಒಂದು ಮನೆಯಲ್ಲಿ ಅಪಘಾತ ಸಂಭವಿಸಿದಾಗ, ಮನೆಯಲ್ಲಿ ರೋಗ ರುಜಿನಗಳು ಬಂದಾಗ, ಮನೆಯಲ್ಲಿ ಮರಣ ಸಂಭವಿಸಿದಾಗ, ಮನೆಯಲ್ಲಿರುವವರು ತೊಂದರೆಗೆ ಸಿಲುಕಿದಾಗ ಇವನು ಆಪದ್ಬಾಂಧವನೆಂದೇ ಬರ್ತಾ ಇದ್ದ. ಇವತ್ತು ಅವನು ಮರಣ ಹೊಂದಿದ ಎಂದು ಹೇಳಿ ಇಡೀ ಊರು ನಮಗೆ ಬೇಕಾಗಿ ಅವತ್ತು ಕಣ್ಣೀರಿಳಿಸಬೇಕು. ನಾವು ಹುಟ್ಟಿ ಬರುವಾಗ, ಹುಟ್ಟುವ ದಿನ ಇಡೀ ಊರು ಸಂತೋಷ ಪಡುವಾಗ ನಾವು ಅಳುತ್ತಾ ಬಂದೆವು. ಮರಣದ ಸಮಯದಲ್ಲಿ ನಾವು ನಗಬೇಕು, ಇಡೀ ಊರು ನಮಗೆ ಬೇಕಾಗಿ ಅಳಬೇಕು. ಆ ರೀತಿಯ ಒಳ್ಳೆ ಮರಣಗಳು ಲಭಿಸಬೇಕಾದರೆ ಬದುಕು ಸುಂದರವಾಗಿರಬೇಕು, ಬದುಕು ಅಚ್ಚುಕಟ್ಟಾಗಿರಬೇಕು, ಬದುಕು ಗುರಿ ಇರುವ ಬದುಕಾಗಿರಬೇಕು, ಬದುಕು ಶಿಸ್ತಿನಿಂದ ಕೂಡಿರಬೇಕು, ಇನ್ನೊಬ್ಬರಿಗೆ ತೊಂದರೆ ಮಾಡದೇ ಇರುವಂತಹ ಬದುಕಾಗಿರಬೇಕು, ಊರಿನ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲುವ ಬದುಕಾಗಿರಬೇಕು, ಕ್ಷಮಿಸಲು ಸಹನೆಯಿಂದ ಬದುಕಲು ನಾವು ಕಲಿತಿರಬೇಕು, ನಾವು ಸಹನೆ ಪಡಲು ಇನ್ನೊಬ್ಬರಿಗೆ ಕ್ಷಮಿಸಲು ನಾವು ಕಲಿಯಬೇಕು. ಮನುಷ್ಯರಂತ ಹೇಳಿದರೆ ಯಾರೂ ಕೂಡ ಪ್ರವಾದಿಗಳಂತೆ ತಪ್ಪು ಮಾಡದವರು ಯಾರೂ ಇಲ್ಲ. ತಪ್ಪು ಮಾಡ್ತಾರೆ. ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯುವುದು ಮನುಷ್ಯ. ತಪ್ಪು ಸಹಜವಾಗಿದೆ. ಮನುಷ್ಯ ಅಂತ ಹೇಳಿದರೆ ತಪ್ಪು ಮಾಡೇ ಮಾಡ್ತಾನೆ. ಅವನ ಬದುಕಿನಲ್ಲಿ ತಪ್ಪುಗಳು ಸಂಭವಿಸಬಹುದು. ಒಬ್ಬ ಮನುಷ್ಯ ತಪ್ಪು ಮಾಡಿದಂತ ಎಂಬ ತಕ್ಷಣ ಅವನ ತಪ್ಪುವನ್ನು ಇಡೀ ಜಗತ್ತಿನ ಮುಂದೆ ಜಾಹೀರಾತು ಮಾಡುವುದು ಸರಿಯಲ್ಲ. ಇವತ್ತೆಲ್ಲ ಕಡೆಯಲ್ಲಿ ನಾವು ಕಾಣ್ತಿರೋದು, ಒಂದು ಮನುಷ್ಯ ತಪ್ಪು ಮಾಡಿಬಿಟ್ರೆ ಸಾಕು, ಅದನ್ನು ಸೋಷಿಯಲ್ ಮೀಡಿಯಾ ಬಂದ ನಂತರ ಅಂತೂ ಹೇಳೋದೇ ಬೇಡ. ಮನುಷ್ಯ ತಪ್ಪು ಮಾಡಿಬಿಟ್ರೆ ಅವನನ್ನು ಇಡೀ ಊರಿಗೆ ಪ್ರಚಾರ ಮಾಡುವಂತಹ, ಅವನ ವಿಡಿಯೋ ತೆಗೆದು ಅವನ ಬಗ್ಗೆ ಬರೆದು ಗೀಚಿ ಇಡೀ ಊರಿನಲ್ಲಿ ಮಾನಹರಾಜು ಮಾಡುವಂತಹ ಕೆಲಸ. ಯಾರು ಭಾವಿಸಬೇಕು, ಈ ಮಾನಹರಾಜು ಮಾಡ್ತಾ ಇರುವವನೇನು ತಪ್ಪು ಮಾಡಿಲ್ಲ ಅಂತ ಭಾವಿಸಬೇಕು. ಅವನ ಒಳಗುಟ್ಟು ಜಗತ್ತಿಗೆ ಗೊತ್ತಾಗಿಬಿಟ್ರೆ ಅವನ ಜನರ ಮುಂದೆ ನಡೆಯಲಿಕ್ಕಿಲ್ಲ ಅಂತ ತಪ್ಪು ಮಾಡಿರ್ತಾನೆ. ಇನ್ನು ಬೇರೊಬ್ಬ ತಪ್ಪು ಮಾಡಿದಾಗ ಅದನ್ನು ಪ್ರಚಾರ ಮಾಡಿಕೊಂಡು ಸಂತೋಷ ಪಡ್ತಾನೆ. ತಿಳಿದಿರಬೇಕು, ಇವತ್ತು ನೀನು ಇನ್ನೊಬ್ಬನ ತಪ್ಪಿನ ಬಗ್ಗೆ ಜಾಹೀರಾತು ಮಾಡಿದ್ದಿ, ನಾಳೆ ನಿನ್ನ ತಪ್ಪನ್ನು ಕೂಡ ಸೃಷ್ಟಿಕರ್ತ ಹೊರಗೆ ಆಗಿಬಿಡ್ತಾನೆ. ನಾವು ಕ್ಷಮಿಸಲಿಕ್ಕೆ, ಇನ್ನೊಬ್ಬನಿಗೆ ಕ್ಷಮಾಪಣೆ ಕೊಡಲಿಕ್ಕೆ ನಾವು ಯಾವತ್ತೂ ರೆಡಿ ಇರಬೇಕು. ಅದು ಬಿಟ್ಟು ಅವನ ತಪ್ಪುಗಳನ್ನು ಜಾಹೀರಾತು ಮಾಡುವುದು ಅಲ್ಲ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಅಲ್ ಗೀಬತು ಅಶದ್ದು ಮಿನ ಜಿನಾ. ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡೋದು ವ್ಯಭಿಚಾರಕ್ಕಿಂತ ದೊಡ್ಡ ತಪ್ಪು ಅಂತ ಹೇಳಿ. ವ್ಯಭಿಚಾರ ಮಾಡಿದವ
ಅವನು ತಪ್ಪು ಮಾಡಿಬಿಟ್ಟಿದ್ದಾನೆ, ಕೆಲವೊಮ್ಮೆ ಅವನಿಗೆ ಶಿಕ್ಷೆಯೋ ಅಥವಾ ಅವನಿಗೆ ಕ್ಷಮೆಯೋ ಸಿಗಬಹುದು. ಆದರೆ ಇನ್ನೊಬ್ಬನ ಮನಸ್ಸನ್ನು ನೋಯಿಸಿ ಅವನ ಬಗ್ಗೆ ಕೆಟ್ಟ ಚಾಳಿ, ಅವನ ಬಗ್ಗೆ ಕೆಟ್ಟದನ್ನು, ಅವನಲ್ಲಿರುವ ಕೆಡುಕನ್ನು ಇನ್ನೊಬ್ಬರಿಗೆ ಪ್ರಚಾರ ಮಾಡೋದು ಸರಿಯಲ್ಲ. ಅವನು ಮಾಡಿದ ತಪ್ಪೇ ಕೆಲವೊಮ್ಮೆ ಅವನು ಕ್ಷಮಾಪಣೆ ಕೇಳಿಯೋ ಅಥವಾ ಅವನು ಅದರ ಶಿಕ್ಷೆ ಅನುಭವಿಸೋ ಮುಗಿಯಬಹುದು. ಅದು ಇಡೀ ಜಗತ್ತಿಗೆ ನೀನು ಪ್ರಚಾರ ಮಾಡುವುದರಲ್ಲಿ ನಿನಗೇನು ಸಿಗ್ತದೆ? ಒಂದು ಫಲ್ಯಕುಲ್ ಖೈರನ್ ಔಲಿ ಯಸ್ಮುತ್, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಒಂದು ನೀನು ಒಳ್ಳೇದು ಮಾತಾಡಬೇಕು ಅವನ ಹತ್ರ, ಈ ರೀತಿ ತಪ್ಪು ಮಾಡೋದು ಸರಿಯಲ್ಲ ಇಂದವನ ಹತ್ರ ಹೇಳ್ಬೋದು. ಒಂದು ಒಳ್ಳೆಯದು ಮಾತನಾಡು, ಔಲಿ ಯಸ್ಮುತ್, ಅಥವಾ ನೀನು ಸುಮ್ಮನಿರು ಸಾಕು, ನೀನು ಸುಮ್ಮನಿರುವುದಾಗಿದೆ ಒಳ್ಳೆಯದು. ಒಂದು ಅವನಿಗೆ ಒಳಿತನ್ನು ಹೇಳ್ಬೋದು, ಅವನು ತಿದ್ದಬಹುದು, ಅವನು ಸರಿಯಾಗ್ತಾನೆ ನೋಡ್ಬೋದು, ಅಥವಾ ನೀನು ಸುಮ್ಮನೆ ಇರಬೇಕು. ಅದು ಬಿಟ್ಟು ನೀನು ಇಡೀ ಜಗತ್ತಿಗೆ ಅವನ ತಪ್ಪನ್ನು ಪ್ರಚಾರ ಮಾಡಿ ಅವನನ್ನು ಹೀಯಾಳಿಸಿ ಅವನಿಗೆ ಈ ಪ್ರಪಂಚದಲ್ಲಿ ಬದುಕುವ ಅವಕಾಶ ಕೊಡದ ರೀತಿಯಲ್ಲಿ ಬಿಟ್ಟರೆ ನಿನಗೆ ಅದರಿಂದ ಏನು ಲಾಭವಿದೆ? ನೀನೇನು ಸಾಚಾ ವ್ಯಕ್ತಿಯ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಅರಿತುಕೊಳ್ಳಬೇಕು. ಆ ರೀತಿ ನಾನು ಈ ಜಗತ್ತಿನಲ್ಲಿ ಬದುಕುವಾಗ ನನಗೊಂದು ಒಳ್ಳೆ ಗುರಿ, ನನ್ನ ಬಗ್ಗೆ ಎಲ್ಲರೂ ಒಳ್ಳೆ ಅಭಿಪ್ರಾಯಗಳನ್ನು ಹೇಳಬೇಕು, ಆ ರೀತಿ ನಾನು ಬದುಕಬೇಕು. ನನ್ನ ಗುಣನಡತೆಗಳು ಅತ್ಯಂತ ಶ್ರೇಷ್ಠವಾದ ಗುಣನಡತೆಗಳಾಗಿರಬೇಕು. ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂತಹ ಒಂದು ಕೆಲಸ ಯಾವತ್ತೂ ಕೂಡ ಆಗಬಾರದು. ನಾನು ಇನ್ನೊಬ್ಬರ ಮನಸ್ಸಿಗೆ ನೋವಾಗುವ ತಪ್ಪುಗಳು ಅಲ್ಲಾಹು ಕ್ಷಮಿಸಲಿಕ್ಕೆ ತುಂಬ ಕಷ್ಟ ಇದೆ. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ನೀವು ಇನ್ನೊಬ್ಬರಿಗೆ ತೊಂದರೆ ಕೊಡುವುದು ಅದು ದೊಡ್ಡ ಪಾಪವಾಗಿ ಬಿಡ್ತದೆ. ನೀನು ಸ್ವತಃ ಒಂದು ಪಾಪ ಮಾಡಿಬಿಟ್ಟೆ, ಒಂದು ತಪ್ಪು ಮಾಡಿಬಿಟ್ಟೆ, ಕೆಲವೊಮ್ಮೆ ಸೃಷ್ಟಿಕರ್ತನೊಂದಿಗೆ ಕೇಳಿದರೆ ಅವನು ಕ್ಷಮಿಸ್ಬೋದು. ಆದರೆ ಇನ್ನೊಬ್ಬರಿಗೆ ನೀನು ತೊಂದರೆ ಕೊಟ್ಟರೆ ಅವನು ಕ್ಷಮಿಸದೆ ಸೃಷ್ಟಿಕರ್ತನಿಗೆ ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ. ಅವನ ಕ್ಷಮೆ ನಿನಗೆ ಸಿಗಬೇಕು, ಅವನು ನಿನ್ನನ್ನು ಕ್ಷಮಿಸಬೇಕು. ಕಾರಣ ನೀನು ತೊಂದರೆ ಕೊಟ್ಟದ್ದು ಅಲ್ಲಾಹನಿಗೆ ಅಲ್ಲ, ಆ ಮನುಷ್ಯನಿಗೆ ತೊಂದರೆ ಕೊಟ್ಟದ್ದು. ಅವನು ಕ್ಷಮಿಸದೆ ಸೃಷ್ಟಿಕರ್ತ ಕ್ಷಮಿಸಲ್ಲ. ಒಬ್ಬನಿಂದ ನಾನು ಸಾಲ ಪಡೆದಿದ್ದೇನೆ, ನಾನು ಟೈಮಲ್ಲಿ ಕೊಟ್ಟಿಲ್ಲ, ನನಗೆ ಅದು ಕೊಡಲಿಕ್ಕೆ ಸಾಧ್ಯವಾಗಿಲ್ಲ, ಅವನೊಂದಿಗೆ ಕ್ಷಮೆ ಕೇಳಬೇಕು, ಅವನು ಕ್ಷಮಿಸ್ತಾನ ಅಂತ ನೋಡಬೇಕು. ಕ್ಷಮೆ ನಿನಗೆ ಕೊಡಲಿಕ್ಕೆ ಆಗದಿದ್ದರೆ ನೀನು ತೆಗಿಲಿಕ್ಕೆ ಬಾರದಿತ್ತು. ಇನ್ನು ತೆಗೊಂಡಾಗಿದೆ, ನೀನು ಅವನು ಕ್ಷಮಿಸುವಂತೆ ನೋಡ್ಕೊಳ್ಬೇಕು, ಅಥವಾ ಹೇಗಾದರೂ ಮಾಡಿ ಅವನ ಸಾಲವನ್ನು ತೀರಿಸಬೇಕು. ಅದು ಬಿಟ್ಟು ನಾನು ಅವನೊಂದಿಗೆ ಸಾಲ ತಗೊಂಡಿದ್ದೇನೆ, ನನಗೆ ನಿನ್ನ ಕ್ಷಮಿಸಬೇಡ ಅಂತ ಅಲ್ಲಾಹನೊಂದಿಗೆ ಕೇಳಿದರೆ ಅಲ್ಲ ಕ್ಷಮಿಸಲ್ಲ. ಯಾರೊಂದಿಗೆ ಸಾಲವನ್ನು ತೆಗೆದಿದ್ದೀಯೋ, ಯಾರ ಹಕ್ಕನ್ನು ನೀನು ತೆಗೆದುಕೊಂಡಿದ್ದೀಯೋ ಆ ಹಕ್ಕನ್ನು ಅವನಿಗೆ ಕೊಡಬೇಕು. ಇನ್ನೊಬ್ಬರಿಗೆ ನಾನು ತೆಗಳಿದ್ದೇನೆ, ತಮಾಷೆ ಮಾಡಿದ್ದೇನೆ, ಪರದೂಷಣೆ ಮಾಡಿದ್ದೇನೆ, ಮನಸ್ಸಿಗೆ ನೋವು ಕೊಟ್ಟಿದ್ದೇನೆ, ಅಲ್ಲಾಹನೊಂದಿಗೆ ನಾನು ಕೇಳ್ತೇನೆ, ನಾನು ಅವನಿಗೆ ತುಂಬ ನೋವು ಕೊಟ್ಟಿದ್ದೇನೆ, ನನಗೆ ಕ್ಷಮಿಸು ಅಂತ ಹೇಳಿದರೆ ಅಲ್ಲ ಕ್ಷಮಿಸಲ್ಲ. ಅವನು ಕ್ಷಮಿಸಬೇಕು ಮೊದಲು, ನಂತರ ಅಲ್ಲ ಕ್ಷಮಿಸ್ತಾನೆ. ನಿನಗೆ ನಾಚಿಕೆ ಆಗ್ತದಾ? ನಾಚಿಕೆ ಆದರೆ ಶಿಕ್ಷೆ ಅನುಭವಿಸಬೇಕು ಹೊರತು ಬೇರೆ ಏನೂ ಇಲ್ಲ. ನೀನು ನಾಚಿಕೆ ಆಗಲಿಕ್ಕೆ ಬಾರದು. ನಿನಗೆ ಹೇಳುವಾಗ ನಾಚಿಕೆ ಆಗಬೇಕಿತ್ತು. ಅವನ ಬಗ್ಗೆ ಪರದೂಷಣೆ ಹೇಳುವಾಗ, ಅವನಿಗೆ ತೊಂದರೆ ಕೊಟ್ಟಾಗ, ಅವನಿಗೆ ಹೊಡೆದಾಗ, ಬಡಿದಾಗ, ಅವನಿಗೆ ಕಷ್ಟ ಕೊಟ್ಟಾಗ, ಅವನಿಗೆ ನೋವು ಕೊಟ್ಟಾಗ, ಅವನ ಸೊತ್ತನ್ನು ಕಬಳಿಸಿದಾಗ, ಅವನಿಗೆ ತೊಂದರೆ ಕೊಟ್ಟಾಗ ಮನಸ್ಸಿಗೆ ನೋವಾಗಬೇಕಿತ್ತು. ಆಗ ನಿನಗೆ ನೋವಾಗಿಲ್ಲ, ಈಗ ನೋವಾಗ್ತಾ ಇದೆಯಾ? ಆ ಸಂದರ್ಭದಲ್ಲಿ ಅವನೊಂದಿಗೆ ಹೋಗಿ ಕ್ಷಮೆ ಕೇಳದೆ ಅಲ್ಲಾಹನ ಕ್ಷಮ ನಿಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಇದು ಸ್ಪಷ್ಟವಾಗಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿದ್ದಾರೆ. ನೀನು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಅಲ್ಲಾಹನೊಂದಿಗೆ ಹೋಗಿ ಕ್ಷಮೆ ಕೇಳೋದು ಯಾವ ಲಾಭ ಕೂಡ ಅದರಲ್ಲಿಲ್ಲ. ಆದ್ದರಿಂದ ಇನ್ನೊಬ್ಬರ ಮನಸ್ಸನ್ನು ನೋಯಿಸದೇ ನಾವು ಬದುಕಬೇಕು. ಅದು ಧರ್ಮ ಯಾವುದೇ ಆಗಿರಲಿ, ಜಾತಿ ಯಾವುದೇ ಆಗಿರಲಿ, ಊರು ಯಾವುದೇ ಆಗಿರಲಿ, ಭಾಷೆ ಯಾವುದೇ ಆಗಿರಲಿ, ಅದರ ವ್ಯತ್ಯಾಸ ಇಲ್ಲ. ಮನುಷ್ಯರೇ, ಮನುಷ್ಯರಾಗಿದ್ದಾರೆ. ಯಾವ ಮನುಷ್ಯರ ಮನಸ್ಸನ್ನು ಕೂಡ ನೋಯಿಸಬಾರದು ಎಂಬುದನ್ನು ಇವನಾರವನೆಂದೆನಿಸಿದರಯ್ಯ, ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಪ್ರತಿಯೊಬ್ಬ ಮನುಷ್ಯರು ಕೂಡ ನಮ್ಮವರು ಎಂಬ ಒಂದು ಮನಸ್ಸು ನನಗೆ ಬೇಕು. ಅವನ್ಯಾರೋ ಇವನ್ಯಾರೋ, ಅವನ ಯಾವ ಧರ್ಮ, ಇವನ ಯಾವ ಧರ್ಮ, ಅವನ ಯಾವ ಜಾತಿ, ಇವನ ಯಾವ ಜಾತಿ, ಅವನ ಆ ಜಾತಿಯವನ್ನೆಲ್ಲ ನನಗೇನು ಬೇಕಾದರೂ ಹೇಳ್ಬೋದು, ಅವನು ಈ ಧರ್ಮದವನ್ನೆಲ್ಲ ನನಗೇನು ಬೇಕಾದರೂ ಮಾಡ್ಬೋದು ಎಂಬ ರೀತಿಯ ಕೆಟ್ಟ ಮನಸ್ಸು ಯಾವತ್ತೂ ಕೂಡ ಇರಬಾರ್ದು.
ಆ ರೀತಿಯ ಕೆಟ್ಟ ಮನಸ್ಸಿರುವವ ಅವನು ಉದ್ಧಾರ ಆಗಲಿಕ್ಕಿಲ್ಲ. ಅವನು ಇವತ್ತು ಕೆಲವೊಮ್ಮೆ ಅವನ ಕೆಲವು ಜನರಿಂದ ಪ್ರಶಂಸೆಗಳನ್ನು ಪಡೆಯಬಹುದು, ಸ್ಥಾನಮಾನಗಳನ್ನು ಪಡೆಯಬಹುದು, ಅಧಿಕಾರಗಳನ್ನು ಪಡೆಯಬಹುದು, ಹೂಮಾಲೆಗಳನ್ನು ಪಡೆಯಬಹುದು, ಅವನು ಕೆಲವೊಮ್ಮೆ ಶಾಲುಗಳನ್ನು ಪಡೆಯಬಹುದು. ಇವನು ಇನ್ನೊಂದು ಧರ್ಮದ ಬಗ್ಗೆ ಚೆನ್ನಾಗಿ ಹೇಳಿದ್ದಾನಂತ ಹೇಳಿ ಕೇಳಬಹುದು. ಆದರೆ ಇತಿಹಾಸದಲ್ಲಿ ಯಾವತ್ತೂ ಕೂಡ ಅದೊಂದು ಕಪ್ಪು ಚುಕ್ಕೆಯಾಗಿ ಉಳಿಯುತ್ತದೆ. ಅವನ ಇತಿಹಾಸದ ಪುಟದಲ್ಲಿ ಯಾವತ್ತೂ ಕೂಡ ಅವನೊಬ್ಬ ಕೆಟ್ಟ ಮನುಷ್ಯನಾಗಿ ಉಳಿಯುತ್ತಾನೆ. ಅಡಾಲ್ಫ್ ಹಿಟ್ಲರ್ ಅವನು ಒಂದು ಸಮುದಾಯವನ್ನು ಕೆಳಗೆ ಮಾಡಿದಾಗ, ದೂಷಿಸಿದಾಗ, ಹೀಯಾಳಿಸಿದಾಗ, ಕ್ರೂರವಾಗಿ ಅವರನ್ನು ಕೊಂದು ಹಾಕಿದಾಗ ಆ ಕಾಲದಲ್ಲಿ ಅವನಿಗೆ ಪ್ರಶಂಸೆ ಮಾಡಲಿಕ್ಕೆ ತುಂಬ ಜನರಿದ್ದರು. ಹೂಮಾಲೆ ಹಾಕಲಿಕ್ಕೆ, ಅವರಿಗೆ ಚಪ್ಪಾಳೆ ಹೊಡೆಯಲಿಕ್ಕೆ, ಕರಾಡತನಗಳಿಗೆ ಎಲ್ಲರಿಗೂ ಜನರಿದ್ದರು. ಅವನಿಗೆ ತುಂಬ ಜನ ಇತ್ತು ಅವತ್ತು. ಅವನಿಗೆ ಹಣ ಬಲವಿತ್ತು, ಜನಬಲವಿತ್ತು, ಅಧಿಕಾರ ಬಲವಿತ್ತು, ಅವನಿಗೆ ಸ್ಥಾನಮಾನಗಳೆಲ್ಲ ಲಭಿಸ್ತಾ ಇತ್ತು. ಆದರೆ ಇತಿಹಾಸದ ಪುಟಗಳಲ್ಲಿ ಅವನ ಕೊನೆ ಅತ್ಯಂತ ದಾರುಣವಾಗಿತ್ತು. ಆತ್ಮಹತ್ಯೆ ಮಾಡಿ ಅವನು ಸಾಯಬೇಕಾಯಿತು. ಮಾತ್ರವಲ್ಲ, ಇತಿಹಾಸದ ಪುಟದಲ್ಲಿ ಅವನೊಬ್ಬ ಕ್ರೂರಿಯಾಗಿ ಬಾಕಿಯಾಗಿ ಬಿಟ್ಟ. ಹೊಗಳಿದವರೆಲ್ಲ ಸತ್ತು ಬಿಟ್ಟರು. ಹೊಗಳಿದವರೆಲ್ಲ ಸತ್ತು ಬಿಟ್ಟಿದ್ದಾರೆ. ಅವನನ್ನು ಖುಷಿಪಡಿಸಿದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಅವನನ್ನು ಹೊಗಳಿದವರು, ಅವನಿಗೆ ಸಾಲು ಹಾಕಿದವರು, ಅವನಿಗೆ ಚಪ್ಪಾಳ ತಟ್ಟಿದವರು, ಅವನು ಜನರನ್ನು, ಮನುಷ್ಯರನ್ನು ಕೊಂದು ಹಾಕುವಾಗ ಚಪ್ಪಾಳ ತಟ್ಟಿ ಸ್ವಾಗತ ಮಾಡಿದ ಪ್ರತಿಯೊಬ್ಬರು ಕೂಡ ಮಣ್ಣಲ್ಲಿ ಮಣ್ಣಾಗಿ ಚರಿತ್ರೆಯ ಪುಟದಲ್ಲಿ ಇನ್ನಿಲ್ಲದಾಗಿ ಹೋಗಿದ್ದಾರೆ. ಆದರೆ ಅವನು ಈಗಲೂ ಕೂಡ ಕೆಟ್ಟ ಮನುಷ್ಯನಾಗಿ ಇತಿಹಾಸದ ಪುಟದಲ್ಲಿ ದಾಖಲಾಗಿದ್ದಾನೆ. ಕಿರಾತರ, ಕ್ರೂರಿಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಹಿಟ್ಲರ್ ನಿಲ್ತಾ ಇದ್ದಾನೆ. ಆದ್ದರಿಂದ ಇವತ್ತು ಕೆಟ್ಟದು ಮಾಡುವ ಮನುಷ್ಯರಿಗೆ, ಧರ್ಮಗಳೆಡೆಯಲ್ಲಿ ವಿಷಬೀಜವನ್ನು ಬಿತ್ತುವ ಮನುಷ್ಯರಿಗೆ ಇವತ್ತು ಪ್ರಶಂಸೆಗಳು, ಹೂಮಾಲೆಗಳು ಅವನಿಗೆ ಎಲ್ಲವೂ ಕೂಡ ಸಿಗಬಹುದು. ಆದರೆ ಇತಿಹಾಸದ ಪುಟಗಳಲ್ಲಿ ಅವನೊಬ್ಬ ಕಪ್ಪು ಚುಕ್ಕೆಯಾಗಿ ಉಳಿಯುತ್ತಾನೆ. ಅವನೊಬ್ಬ ಧರ್ಮಗಳೆಡೆಯಲ್ಲಿ ಧ್ರುವೀಕರಣ ಮಾಡಿದವ, ಧರ್ಮಗಳೆಡೆಯಲ್ಲಿ ಪರಸ್ಪರ ವೈಷಮ್ಯದ ವಿಷಬೀಜವನ್ನು ಬಿತ್ತಿದ ಕಿರಾತಕನಾಗಿ ಅವನು ಯಾವತ್ತೂ ಕೂಡ ಉಳಿಯುತ್ತಾನೆ. ನಾವು ಎಲ್ಲರನ್ನು ಪ್ರೀತಿಸುವ, ಮನುಷ್ಯರನ್ನು ಪ್ರೀತಿಸಲು ಕಲಿಯುವ, ನಮ್ಮ ಧರ್ಮಗಳು ಕಲಿಸಿರುವಂತಹ ತಿರುಳನ್ನು ಅರಿತುಕೊಂಡು ನಾವು ಬಾಳೋಣ. ಸೃಷ್ಟಿಕರ್ತನು ಅನುಗ್ರಹಿಸಲಿ. ಜೈ ಹಿಂದ್.